ಒಳ ಮೀಸಲಾತಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮಾದಿಗರಿಗೆ ತುಂಬ ಅನ್ಯಾಯ ಮಾಡಿದೆ. ಈ ಶೋಷಿತರು ನಿರ್ಲಕ್ಷ್ಯಕ್ಕೆ ಒಳಗಾದವರ ಹಕ್ಕುಗಳ ರಕ್ಷಣೆ ಮಾಡದೆ ಸರ್ಕಾರ ನಮಗೆ ವಂಚಿಸ್ತಾ ಬಂದಿದೆ. ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡಬೇಕಂತ ಮಾದಿಗ ಸಮುದಾಯ ಸುಮಾರು 35 ವರ್ಷಗಳಿಂದ ನಾವು ಒಳ ಮೀಸಲಾತಿ ನೀಡಿ ಅಂತ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೇವೆ. ಒಳ ಮೀಸಲಾತಿ ಕೊಡೋದ್ರ ಮೂಲಕ ಸಾಮಾಜಿಕ ನ್ಯಾಯ ಕೊಡಿ ಅಂತ ನಮ್ಮ ಸಮುದಾಯದ ಹೋರಾಟಗಾರರು ಸಮುದಾಯ ಕೇಳ್ತಾ ಬರ್ತಿದೆ. ಅದಕ್ಕೆ ಸಮುದಾಯದ ಮಠವೂ ಕೂಡ ಬೆಂಬಲ ನೀಡ್ತಾ ಬಂದಿತ್ತು. ಆದರೂ ಕೂಡ ಸಮುದಾಯದ ನ್ಯಾಯಬದ್ಧ ಹೋರಾಟವನ್ನು ಈ ಸರ್ಕಾರ ಕಡೆಗಣಿಸ್ತಾ ಮೀಸಲಾತಿ ನೀಡದೆ ಕಾಲ ದುಡ್ತಾ ಇದೆ. ಮೀಸಲಾತಿ ನೀಡೇ ತಿರುತ್ತೇವೆ ಅಂತ ಸರ್ಕಾರ ಈಗ ಮೀಸಲಾತಿ ಕಡಿತ ಮಾಡಿ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಹೊರಟಿದೆ. ಇದೇನಾದರೂ ಭರ್ತಿ ಮಾಡಲಿಕ್ಕೆ ಹೊರಟ್ರೆ ಮೀಸಲಾತಿ ಕೊಡದೆ ಇಡೀ ಮಾದಿಗ ಸಮುದಾಯಕ್ಕೆ ಮರಣ ಶಾಸನ ಬರೆದಂತೆ ಸರ್ಕಾರ. ಒಳ ಮೀಸಲಾತಿನ ರಾಜ್ಯ ಸರ್ಕಾರ ಮಾದಿಗ ಸಮುದಾಯಕ್ಕೆ ನೀಡೋದು ಅನುಮಾನ ಆಗಿ ಕಾಡ್ತಾ ಇದೆ ಎಲ್ರಿಗೂ. ಒಳ ಮೀಸಲಾತಿ ಅನ್ವಯಿಸಿ ರಾಜ್ಯ ಸರ್ಕಾರ 56,432 ಹುದ್ದೆಗಳನ್ನು ಭರ್ತಿ ಮಾಡಬೇಕಂತ ನಾವು ಆಗ್ರಹಿಸ್ತೀವಿ. ಈ ಸಲುವಾಗಿ ಶ್ರೀ ಆದಿಜಾಂಬವ ಮಠದ ವತಿಯಿಂದ ಮಾರ್ಚ್ 11ರಂದು ಬೆಳಗ್ಗೆ 10 ಗಂಟೆಗೆ ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿರುವಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಮುಕ್ತಿ ಸ್ಥಳದಿಂದ ಪಾದಯಾತ್ರೆ ಆರಂಭ ಮಾಡ್ತಿದ್ದೇವೆ. ಈ ಪಾದಯಾತ್ರೆಗೆ ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಗುರುಪೀಠದ ಡಾಕ್ಟರ್ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರನ್ನು, ಐಮಂಗಲದ ಶಿವಶರಣ ಹರಳೆಯ ಗುರುಪೀಠದ ಬಸವ ಹರಳೆಯ ಸ್ವಾಮೀಜಿಯವರನ್ನು, ಹಂಪಿಯ ಮಾತಂಗ ಗುರುಪೀಠದ ಶ್ರೀ ಪೂರ್ಣಾನಂದ ಭಾರತಿ ಸ್ವಾಮೀಜಿಯವರನ್ನು, ಮಾಗಡಿಯ ಪಾಲನಹಳ್ಳಿ ಮಠದ ಡಾಕ್ಟರ್ ಸಿದ್ದರಾಜ ಸ್ವಾಮೀಜಿಯವರನ್ನು ಆಹ್ವಾನ ಮಾಡ್ತಾ ಇದ್ದೇವೆ. ಜೊತೆಗೆ ಉತ್ತರ ಕರ್ನಾಟಕ ಭಾಗದ ಮಾದಿಗ ಸಮುದಾಯದ ವಿವಿಧ ಮಠಾಧೀಶರು ಕೂಡ ಈ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಪಾದಯಾತ್ರೆಯಲ್ಲಿ ಒಳ ಮೀಸಲಾತಿ ಹೋರಾಟಗಾರರು, ಮುಖಂಡರು, ದಲಿತ ಸಂಘಟನೆಗಳ ಹೋರಾಟಗಾರರು, ಜನಪ್ರತಿನಿಧಿಗಳು ಹಾಗೂ ಸಮುದಾಯದ ಎಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಸಮುದಾಯದ ಸಾಮಾಜಿಕ ನ್ಯಾಯಕ್ಕಾಗಿ ನಡೆಸುವ ಈ ಹಕ್ಕೊತ್ತಾಯದ ಪಾದಯಾತ್ರೆಯಲ್ಲಿ ಮಾರ್ಗದುದ್ದಕ್ಕೂ ಮೀಸಲಾತಿ ಹೋರಾಟಗಾರರು, ವಿದ್ಯಾರ್ಥಿ ಯುವಜನರು ಹಾಗೂ ಪ್ರತಿಯೊಬ್ಬರು ಕೈ ಜೋಡಿಸಬೇಕು ಅಂತ ನಾವು ಕೇಳ್ಕೊತಾ ಇದ್ವಿ. ಬೆಂಗಳೂರಿನವರೆಗೂ ನಡೆಯುವಂಥ ಈ ಪಾದಯಾತ್ರೆ ಬೆಂಗಳೂರು ತಲುಪಿದ ನಂತರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನು ಕೈಗೊಳ್ತಾ ಇದ್ದೇವೆ. ನಮ್ಮ ಜೊತೆ ಇಡೀ ಮಾದಿಗ ಸಮುದಾಯ ನಿಂತ್ಕೊಳ್ಳುತ್ತೆ ಹಾಗೂ ಹಕ್ಕೊತ್ತಾಯವನ್ನು ಮಂಡಿಸಿ ನ್ಯಾಯ ಕಂಡುಕೊಳ್ಬೇಕು ಅಂತ ನಾನು ಆಗ್ರಹಪೂರ್ವಕವಾಗಿ ಸರ್ಕಾರವನ್ನು ಕೇಳ್ತೇನೆ. ವಿನಮ್ರಪೂರ್ವಕವಾಗಿ ಸಮುದಾಯದವರನ್ನು ಕೋರ್ತಾ ಇದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.